ಚೆನ್ನಾಗಿದ್ದೀರಾ ಎಲ್ರೂ? ಹಾ ಚೆನ್ನಾಗಿವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಅಕ್ಕ ಚೆನ್ನಾಗಿವಿ. ನಿಮ್ಮ ಮಗಳು ಬರ್ತಾರೆ ಅಂದ್ರೆ ಯಾರೇ ಬಂದಿಲ್ಲ? ಇಲ್ಲ, ನಮ್ಮ ಮಗಳು ಬರೋಕ್ಕಾಗಿಲ್ಲ. ಸಣ್ಣ ಮಗ ಅದೇ ಈಗ 6 ತಿಂಗಳದು. ಅದಕ್ಕೆ ಬೇಡ ಅಂದ ನಾವೇ. ಸಿಕ್ಕಿರ ಬಿಡಿ, ಹೋಗ್ಲಿ ಸಣ್ಣ ಮಗ ಅಂತೀರಿ. ಹ್ಞೂ, ಅವಳು ನನ್ನ ಸೊಸೆ. ಅವನು ಹಿರಿ ಮಗ ಸಂಕ್ರಾಂತ. ನನ್ನ ಸೊಸೆ ಕೃಷ್ಣವೇಣಿ ಅಂತ. ಇವನೇ ನನ್ನ ಮಗ ಮಹಾದೇವ ಅಂತ ಕಿರಿಯೋನು. ಅವಳು ಇವನ್ಗೆ ತಂಗಿನೇ, ಅವಳೇ ಲಾಸ್ಟ್ನವಳು. ಸರಿ ಸರಿ ಆಯ್ತು. ಏನಪ್ಪ ಬೈರಾ, ಎಲ್ಲ ಆರಾಮ? ಹ್ಞೂ ಕನ್ನಡ. ಸರಿ ಸರಿ. ಮಗಳು ಏನು ಓದಿದಳು? ಅವಳೋಣ ಪಿ ಯು ಸಿ ಓದೋಳು ಅಷ್ಟೇ ಕನ್ನಡ. ಇನ್ನು ಹೆಚ್ಚಿಗೆ ಓದ್ನಿಲ್ಲ, ನಾವೇ ಆ ಮನೇಲಿ ಇರಿಸ್ಕೊಂಡು. ಅಯ್ಯೋ ಒಳ್ಳೇದಾಯ್ತು ಬಿಡಿ. ಹೆಣ್ಮಕ್ಳು ಎಷ್ಟು ಓದಿದ್ರೇನು, ಮದುವೆ ಆಗಿ ಹೋಗ್ಲೇಬೇಕು. ಗಂಡನ ಮನೇಲಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡಿದ್ರೆ ಸಾಕಲ್ವಾ? ವಿದ್ಯೆ ಕಲ್ತು ಏನು ಮಾಡಬೇಕು? ಸುಮ್ಮನಿರಿ ಆಯ್ತು. ಜಾಸ್ತಿ ಓದೋಕೆ ತಲೆನೇ ನಿಲ್ಲಕ್ಕಿಲ್ಲ. ನಾವು ಅಷ್ಟೇ ಕಮ್ಮಿ ಓದಿರೋ ಹುಡುಗಿನ ನೋಡ್ತಾ ಇದ್ದೋ. ನಮ್ಮ ಮಗನೂ ಡಿಗ್ರಿ ಓದವನೇ, ಆದ್ರೂ ನಮ್ಮದೇ ಜಮೀನೆಲ್ಲ ಐತಲ್ಲ, ಅಲ್ಲೇ ಇಬ್ರು ವ್ಯವಸಾಯ ಮಾಡ್ಕೊಂಡು ಅದಕ್ಕಿಂತ ಬೇಕಾ 20-30 ಸಾವಿರಕ್ಕೆ ಅಷ್ಟೊಂದು ಕಷ್ಟಪಟ್ಟು ಓದಿ ಅವ್ರಿವ್ರ ಕೈ ಕೆಳಗೆ ಕೆಲಸ ಮಾಡಬೇಕಾ? ನಮ್ಮ ಜಮೀನಲ್ಲೇ ಚೆನ್ನಾಗಿ ದುಡಿದ್ರೆ ಲಕ್ಷಾಂತರ ರೂಪಾಯಿ ದುಡಿಬೋದು. ಅದಕ್ಕೆ ಇಬ್ರು ಹೊಲ ಗದ್ದೆಲೆ ಮಾಡ್ಕೊಂಡು ಅವ್ರೆ. ಹ್ಞೂ ಒಳ್ಳೇದಾಯ್ತು ಬಿಡಿ, ಹಂಗ ಚೆನ್ನಾಗಿ ದುಡಿಬೇಕಷ್ಟೇ ಅಲ್ವಾ? ಕರ್ಸಿನ ಮುಡ್ಗಿಯ ನೋಡ್ತೀವಿ. ಕರ್ಕೊಬತ್ತೀನಿ. ಮತ್ತೆ ಇನ್ನೇನಪ್ಪ? ಹೇಳ್ಬೇಕು ಅಣ್ಣ ನೀವೇ. ನೋಡಿ ನಮ್ಮ ಮನೆ ಹೆಂಗದೆ, ತುಂಬಾ ಬರ್ತಾನೆ, ಏನ್ ಮಾಡೋದು? ನೀವು ಕೂತ್ಕೊಳ್ಳೋಕ್ಕೂ ಒಂದು ಚೇರ್ ಇಲ್ಲ. ಅಯ್ಯೋ ಆಯ್ತು ಬಿಡಪ್ಪ, ಅದಕ್ಕೇನಂತೆ. ನಮಗ್ ಬೇಕಾಗಿರೋದು ಹುಡುಗಿ ಅಲ್ವಾ? ಹುಡುಗಿ ಅಚ್ಚುಕಟ್ಟಾಗಿ ಮನೆ ನೋಡ್ಕೊಂಡು ಹೋದ್ರೆ ಸಾಕು. ಹಾಂ, ಏನ್ ತಲೆ ಕೆಡ್ಸ್ಕೊಬೇಡಿ. ಹುಡುಗಿ ಇಷ್ಟ ಆದ್ರೆ ನಮ್ಗೆ ನಿಮ್ ಬರ್ತಾನ ನಮಗೂ ಗೊತ್ತು. ಅವಕ್ಕ ಎಲ್ಲ ಹೇಳೈತೆ. ನಾವು ಹೇಳಿದ್ವಲ್ಲ, ₹1 ನೀವು ಖರ್ಚು ಮಾಡೋದು ಬೇಡ, ಎಲ್ಲನೂ ಹುಡುಗಿಗೂ ವಾಲೆ ತವಿಂದನೂ ಹಾಕಿ ನಾವೇ ಹಂಗೋ ಮದ್ವೆ ಮಾಡ್ಕೋತೀವಿ ದೇವಸ್ಥಾನದಲ್ಲಿ ಅಂತ. ಹ್ಞೂ ಅಣ್ಣ, ಎಲ್ಲನೂ ಹೇಳೋರ ಅಕ್ಕ. ಅವರೇ ಅಲ್ವಾ ತೋರಾಕ್ದವ್ರು. ಎಲ್ಲ ಬಂದೆ ಅಲ್ವಾ ಅವರು? ಇಲ್ಲ ಅದೆಲ್ಲೋ ಮದ್ವೆ ಅಂತ ಹೋಗವ್ರೆ. ಹಂಗೂ ನಾನು ಹೇಳ್ದೆ, ಅಕ್ಕ ನೀನೇ ಸಂಬಂಧ ತೋರಿಸ್ಬಿಟ್ಟು ನೀನೇ ಇರ್ದಂಗೆ ಹೋಯ್ತಿದ್ಯಲ್ಲ ಅಂತ. ಅಯ್ಯೋ ಒಂದು ಅರ್ಜೆಂಟ್ ಮದ್ವೆ ಅದಕ್ಕನಪ್ಪ, ಹೋಗ್ನೇಬೇಕು ಅಂತ ಹೋದ್ರು. ಹೋಗ್ಲಿ ಬಿಡಿ ಆಯ್ತು. ಮದ್ವೆ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಾವು ನೋಡ್ಕೋತೀವಿ. ಹುಡುಗಿ ಇಷ್ಟ ಆಗಿ ಮದ್ವೆ ಫಿಕ್ಸ್ ಆಗ್ಲಿ, ಎಲ್ಲ ಸರಿ ಆದ್ರೆ ಅದೇನ್ ನಾವು ಮಾಡ್ಕೋತೀವಂತೆ. ಬಂಗಾರಿ ಬಾ, ಕರೀತಾರೆ. ಕಾಪಿ ತಕ ಬಾ. ಗಂಡು ನೋಡು ಚೆನ್ನಾಗಿ. ಇಷ್ಟ ಆಯ್ತಾನೆ ನನಗಂತೂ ಹುಡುಗ. ಇಷ್ಟ ಆದ ನಿನ್ಗೆ ಒಳ್ಳೆ ಜೋಡಿ. ಅಲ್ಲಿ ಮಧ್ಯದಲ್ಲಿ ಕೂತದೆ, ವೈಟ್ ಶರ್ಟ್ ಹಾಕೊಂಡು. ಹಿಂದೆ ಒಂಚೂರು ಕುರ್ಚಲು ಗಡ್ಡ ಬಿಟ್ಟದೆ, ಮ್ಯಾಕೆ ಗಡ್ಡದಂಗೆ ಬಿಟ್ಟವನಿಲ್ಲ, ಅವನೇ ಗಂಡು. ಲಕ್ಷಣವಾಗದೆ. ನಿನ್ಗೂ ಅವನಿಗೂ ಜೋಡಿ ಸಕ್ಕದಾಗದಕ್ಕಂತ ಬಂಗಾರಿ. ಹುಡುಗನ ಕಣ್ಣೆತ್ ನೋಡು. ಅಮ್ಮ, ಹುಡುಗನ ಜೊತೆ ನಾನು ಸಿ ಮಾತಾಡ್ಬೇಕು. ಆಯ್ತು, ಆಮೇಲೆ ಮಾತಾಡಿದ್ರೆ ಮೊದಲು ಎಲ್ಲರೂ ಕಾಪಿ ಕೊಡ್ಬೇಕು. ಆಯ್ತವ್ರೆ. ಕಾವ್ಯ ಕರ್ಕೊಬವ. ಕೊಡವ. ಕೊಡಿ ಎಲ್ಲರಿಗೂ ಕಾಪಿಯ. ಕೊಡ, ನನ್ನ ಮಗಳು ಬಂಗಾರಿ ಅಂತ. ಹೆಸ್ರೇ ಬಂಗಾರಿ ಅಂತಲಾ? ಹ್ಞೂ, ಹೆಸ್ರೇ ಬಂಗಾರಿ ಅಂತ ನಾವೇ ಪ್ರೀತಿಯಿಂದ ಬಂಗಾರಿ ಅಂತಾನೆ ಕಟ್ಟು. ಸರಿ ಸರಿ. ಲವ್ ನೋಡ್ಲ ಮಗ, ಹುಡುಗಿ ನೋಡು ಚೆನ್ನಾಗಿ. ಅಲ್ಲಿ ಸರಿಯಾಗಿ ನೋಡಿಲ್ಲ ಅಂದ್ಬಿಟ್ಟು ಬೇಕಾದ್ರೆ ಹೇಳು, ಸಪ್ರೇಟಾಗಿ ಹೋಗಿ ಮಾತಾಡುವೆ. ನಾನು ಹೇಳ್ತೀನಿ. ಹ್ಞೂ ಕನ್ನಡ ಮಾತಾಡಬೇಕು. ಹುಡುಗಿ ಚೆನ್ನಾಗಿ ಅವಳೆ. ಹುಡುಗಿ ನೋಡಿದ ತಕ್ಷಣ ಚೆನ್ನಾಗವಳೆ ಅಂತಿದ್ದಿಲ್ಲಪ್ಪ. ಆಯ್ತಾಯ್ತು. ಕೊಡವ, ಕೊಡಿ ಎಲ್ಲರಿಗೂ. ಚೆನ್ನಾಗವಳಲ್ವ ಹುಡುಗಿ? ಅಂಕಲೇ ಚೆನ್ನಾಗವಳೆ. ಮಾದೇವಂಗೆ ಒಳ್ಳೆ ಜೋಡಿ. ಇಷ್ಟೇನು ನೋಡಿದ್ವಲ್ಲ, ಎಲ್ಲರಿಗಿಂತ ಇವೇನೇ ಚೆನ್ನಾಗಿರೋದಲ್ವಾ? ಅಂಕನ್ ಸುಮ್ಮನಿರು. ನಿಮ್ಗಿಂತ ಚೆನ್ನಾಗವಳೆ. ನನಗಿಂತ ಚೆನ್ನಾಗಿದ್ದಾಳು. ನನಗಿಂತ ಒಂಚೂರು ಕಮ್ಮಿ. ನಾನು ಅವಳಿಗಿಂತ ಚೆನ್ನಾಗಿರೋದಕ್ಕೆ ಸುಮ್ಮ ಕೂತ್ಕೋ. ಏನು ಕಮ್ಮಿ ಇಲ್ಲ ಬಿಡು. ಅಡುಗೆ ಮಾಡೋಕ್ಕೆಲ್ಲ ಬಂದದವ? ಹ್ಞೂ ಮಾಡ್ತಾಳೆ. ಎಲ್ಲನೂ ಹೇಳ್ಕೊಟ್ಟಿನಿ. ಜಾಸ್ತಿ ದೊಡ್ಡ ಅಡುಗೆ ಗಿಡ್ಡಡಿಗೆ ಏನು ಮಾಡಕ್ಕೆ ಬರೋಕ್ಕಿಲ್ಲ. ಸುಮಾರಾಗಿ ಮನೆ ಜನಕ್ಕೆಲ್ಲ ಮಾಡ್ತಾಳೆ. ನಮ್ಮ ಮನೇಲೂ ಮಾಡ್ತಿದ್ಲ, ಅವಳೇ ಮಾಡ್ತಿದ್ದು. ನೀವೇನು ಕೇಳಿ ಮಾಡ್ಕೊಡ್ತಾಳೆ. ಅಷ್ಟು ಚೆನ್ನಾಗದೆ ನಮ್ಮ ಹೆಣ್ಕೈ ರುಚಿ. ಅಡುಗೆ ತಿಂದರೆ ನೀವೇ ಹೇಳ್ತೀರಿ. ಆಮೇಲೆ ಏನಿಲ್ಲ, ನಮ್ಗೇನು ಅಡುಗೆ ಮನೆ ಕೆಲಸ ಮಾಡ್ಕೊಂಡು ಏನು ಹೊರಗಡೆ ಹೋಗಿ ದುಡಿರಿ ಅಂತ ಹೇಳಕ್ಕಿಲ್ಲ. ನಮ್ಮ ಗಂಡು ಮಕ್ಕಳೇ ಬೇಕಾದಂಗೆ ದುಡಿತವೆ. ನಾನು ಹೊಲ ಮನೇಲೆಲ್ಲ ಮಾಡ್ತೀನಿ. ನಮ್ಮ ಮನೆಯವ್ರಿಗೋಸಿ ವಯಸ್ಸಾಯ್ತಲ್ಲ, ಅವ್ರೇನು ಮಾಡೋಕ್ಕಾಗಿಲ್ಲ ಅಷ್ಟೇ. ಇನ್ನು 3 ಜನನೂ ದುಡಿತೀವಿ. ಇಬ್ಬರು ಸೊಸೆರು ಮನೇಲಿ ಅಚ್ಚುಕಟ್ಟಾಗಿ ಅನುಸರಿಸ್ಕೊಂಡು ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಸಂಸಾರ ನಡ್ಸ್ಕೊಂಡು ಹೋದ್ರೆ ಅಷ್ಟೇ ಸಾಕ. ಇನ್ನೇನು ಕೇಳಕ್ಕಿಲ್ಲ. ಅಲ್ವರ, ನಮಗೂ ಅದೇ ಬೇಕಾಗಿರೋದು. ಇನ್ನು ದುಡ್ಡು ಕಾಸು ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾವೇ ಮದುವೆ ಮಾಡ್ಕೋತೀವಿ. ನಮಗೂ ಹುಡುಗಿ ಇಷ್ಟ ಆಗದೆ. ಹುಡುಗನ ಒಂದು ಮಾತು ಕೇಳಿ ನಾವು ಮನೆಗೆ ಹೋಗಿ ಫೋನ್ ಮಾಡ್ತೀವಿ, ನಿಮ್ಗೆ ವಿಷಯ ತಿಳಿಸ್ತೀವಿ. ಆಯಿತಾ? ನಿಮಗೂ ಏನು ಅನಿಸ್ತು ಅಂತ ಫೋನ್ ಮಾಡಿ ಹೇಳಿ. ಸರಿ ಸರಿ ಅಕ್ಕ, ಆಯಿತು. ಹುಡುಗಿ ಮಾತಾಡ್ಕೊಳಂಗಿದ್ರೆ ಮಾತಾಡ್ಕೊಳ್ಳಿ ಬಿಡಿ. ನಮ್ದೇನು ಮುಖ್ಯವಾಗಿ ಅವರಿಬ್ರು ಒಪ್ಕೋಬೇಕಲ್ವಾ? ಸುಮ್ ಕೂತ್ಕಲ್ಲ, ಅವ್ರೇನು ಮಾತಾಡ್ಕೊಂಡರು, ನೀನು ಬೇರೆ ಅದ್ರಲ್ಲೇನವ? ಅಯ್ಯೋ ಪರವಾಗಿಲ್ಲ ಬಿಡಿ, ಈಗಿನ ಕಾಲದವರು ಇದೆಲ್ಲ ಕಾಮನ್ ಅಲ್ವಾ? ಮಾತಾಡ್ಲಿ ಬಿಡಿ. ಅವ್ರಿಗೆ ಏನು ಮಾತಾಡ್ಬೇಕಂತ ಹೆಂಗಂತ ಅವರಿಬ್ರು ಅಲ್ವಾ ಮುಖ್ಯವಾಗಿ ಒಪ್ಕೋಬೇಕಾಗಿರೋದು. ಸರಿ ಸರಿ ಹೋಗಪ್ಪ, ಅದೇನು ಮಾತಾಡೋಗು. ಏನೇನೋ ಮಂಗ್ ಮಾತಾಡ್ಬೇಡ. ನಮ್ಮ ಹುಡುಗಿ ಇಷ್ಟ ಆಗದೆ, ನೀನು ಇಷ್ಟ ಇಲ್ಲ ಅಂತ ಏನೋ ಡೈರೆಕ್ಟಾಗಿ ಹೇಳ್ಬೇಡ. ಸರಿಯಾ? ಮನೆಗೆ ಹೋಗಿ ಹೇಳೋಕ್ಕಾಯ್ತದೆ ಮಾತಾಡಿ. ಇಲ್ಲ ಕಣಮ್ಮ, ನಂಗೆ ಹುಡುಗಿ ಇಷ್ಟ ಆಗದೆ. ಓಹೋ ಹೋಗಾಯ್ತು, ಹೋಗಿ ಮಾತಾಡೋಗು. ಬಂಗಾರಿ ಕರ್ಕೋಗು. ಅಬ್ಬಾ ಸದ್ಯ ನಾನೇ ಹುಡುಗನ ಜೊತೆ ಮಾತಾಡಬೇಕು ಅಂದ್ಕೊಂಡೆ. ಅವರಾಗ ಅವ್ರು ಹೇಳಿದ್ರಲ್ಲ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹುಡುಗನ್ಗೆ ಹೇಳ್ಬಿಡ್ಬೇಕು. ಮಗಳಿಗೆ ಈಗ ಮೊದಲನೇ ಮಗವ? ಇಲ್ಲ, ಎರಡನೇದು. ಮೊದಲನೇದು ಹೆಣ್ಮಗ, ಎರಡನೇದು ಗಂಡಾಗದೆ. ಒಂದು 5 ತಿಂಗಳು ಬಾಣ್ತನ ಮಾಡ್ದೆ. ಅವ್ರ ಅತ್ತೆ ಮಾವ ಕರ್ಕೋದ್ರು, ನಾವಸಿ ಮಾಡ್ತೀವಿ. 5 ತಿಂಗಳು ಆಯ್ತಲ್ಲ, ಇನ್ನೇನು ಎರಡನೇದಲ್ವಾ? ಇವರು ಕರ್ಕೊಯ್ತೀವಿ ಅಂತ ಅವರೇ ಕರ್ಕೋದ್ರು. ಆಯ್ತಾಯ್ತು. ದೂರವ ನಿಮ್ಮೂರು? ದೂರ ಏನಿಲ್ಲ, ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಆಗ್ಬೋದು. ಅಲ್ಲೋ ರೀ? ಹ್ಞೂ ಆಯ್ತದ, ಒಂದು 60 ಕಿಲೋಮೀಟ್ರು. ಹೋಗಿ ಫೋನ್ ಮಾಡಿ ಹೇಳ್ತೀವಿ, ನೀವು ಬನ್ನಿ ಮನೆ ನೋಡೋಕ್ಕೆ. ಆಯ್ತಾಯ್ತು, ಬರ್ತೀವಿ.
ಹಾಯ್ ಬಂಗಾರಿ, ನಿನ್ನ ಹೆಸರು ತುಂಬ ಚೆನ್ನಾಗಿದೆ. ನನ್ನ ಹೆಸರು ಮಾದೇವ್ ಅಂತ. ನಾನು BA ಮಾಡಿದ್ದೀನಿ, ಆದರೆ ಕಂಪ್ಲೀಟ್ ಆಗಲಿಲ್ಲ. ಹ್ಞೂ, ನಿಜ ಹೇಳಬೇಕು ಅಂದರೆ ನಿನ್ನ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆಯಾ. ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯ್ತು ನನಗೆ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ನನಗಂತೂ ತುಂಬ ಇಷ್ಟ ಆಗಿದೆಯಾ. ಅಯ್ಯಯ್ಯೋ, ಇವನೇನಪ್ಪ ಇವನು. ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಬಂದರೆ ಲವ್ ಗಿವು ಅಂತೆಲ್ಲ ಹೇಳ್ತಾನೆ. ನಾನು ಇಷ್ಟ ಆಗ್ಬಿಟ್ಟಿದ್ದೀನಿ ಇವನಿಗೆ. ಹಂಗಾರಿ ಏನಾಯ್ತು? ನಿನಗೆ ನಾನು ಇಷ್ಟ ಆಗಿದ್ದೀನಾ? ನನಗಿಷ್ಟ ಆದರೆ ಸಾಕು, ನಮ್ಮ ಮನೆಯವರೆಲ್ಲರೂ ಒಪ್ಕೊಂತಾರೆ. ಅದು ಇದುವರೆಗೂ ನೀವು ಎಷ್ಟು ಹುಡುಗಿನ ನೋಡಿದ್ದೀರಾ? ನಿಜ ಹೇಳಬೇಕು ಅಂದರೆ ಒಂದು 20-30 ಹುಡುಗಿನೇ ನೋಡಿದ್ದೀನಿ. ನೋಡಿದ ತಕ್ಷಣ ನಿಮ್ಮ ಥರ ಯಾರೂ ಇಷ್ಟ ಆಗಿಲ್ಲ ನನಗೆ. ಹಾಂ, ಅಷ್ಟೊಂದು ಹುಡುಗಿನ ನೋಡಿದ್ದೀರಾ? ಹ್ಞೂ ಹೌದು, ಆದರೆ ನೀನೇ ಫಸ್ಟ್ ಟೈಮ್ ನಂಗೆ ಇಷ್ಟ ಆಗಿದ್ದು. ಇನ್ನೊಂದು ಸತ್ಯ ಹೇಳ, ನಾನು ಒಂದೇ ಒಂದು ಹುಡುಗಿನೂ ಲವ್ ಮಾಡಿಲ್ಲ ಗೊತ್ತಾ. ಕಾಲೇಜಲ್ಲೇ ಆಗಲಿ, ನಮ್ಮೂರಲ್ಲೇ ಆಗಲಿ, ಎಲ್ಲೂ ನಾನು ಒಂದು ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ. ನೀನೇ ಫಸ್ಟು. ಹೌದಾ? ಅಯ್ಯೋ, ಮೊದಲು ಅವನಿಗೆ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ಬೇಕು. ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಅದು 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 ನನಗೆ ಮದುವೆ ಇಷ್ಟ ಇಲ್ಲ. ವಾ, ಮದುವೆ ಇಷ್ಟ ಇಲ್ವಾ? ಹೌದಾ? ಯಾಕೆ? ನಾನು ಇಷ್ಟ ಆಗಲಿಲ್ವಾ? ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ? ಅಯ್ಯೋ, ನಾನು ಹಂಗೆ ಹೇಳ್ತಿಲ್ಲ. ನೀವು ಇಷ್ಟ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ. ನನಗೆ ಇವಾಗಲೇ ಮದುವೆ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮ ತುಂಬ ಬಲವಂತ ಮಾಡ್ತಿದ್ದಾರೆ, ಮದುವೆ ಆಗು ಅಂತ. ನನಗಂತೂ ಈ ಮದುವೆ ಮೇಲೆ ಇಷ್ಟನೇ ಇಲ್ಲ. ಹೌದಾ? ಮತ್ತೆ ಈ ಮದುವೆನೂ ಕ್ಯಾನ್ಸಲಾ? ಬೇಜಾರು ಮಾಡ್ಕೊಬೇಡಿ. ನೀವು ಇಷ್ಟ ಇಲ್ಲ ಅಂತ ನಿಮ್ಮನ್ನು ರಿಜೆಕ್ಟ್ ಮಾಡ್ತಿಲ್ಲ ನಾನು. ನಂಗೆ ಫಸ್ಟ್ ಆಫ್ ಆಲ್ ಮದುವೆ ಅಂದ್ರೇ ಸದ್ಯಕ್ಕೆ ಇಷ್ಟ ಇಲ್ಲ. ನೀವಂತ ಅಲ್ಲ, ಯಾವ ಗಂಡು ಬಂದರೂ ಅಷ್ಟೇ, ನಾನು ಇದನ್ನೇ ಹೇಳೋದು. ನಂಗೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂತ. ನಮ್ಮ ಅಪ್ಪ ಅಮ್ಮ ತುಂಬ ಫೋರ್ಸ್ ಮಾಡ್ತಿದ್ದಾರೆ, ಬೈತಿದ್ದಾರೆ. ಒಂದು 10 ಗಂಟೆಗಳನ್ನೇ ನೋಡಿದ್ದಾರೆ. ನಾನು ಎಲ್ರಿಗೂ ನಂಗೆ ಇಷ್ಟ ಇಲ್ಲ ಅಂತಲೇ ಹೇಳಿದ್ದೀನಿ. ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನೀವೇ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀರಾ ನಮ್ಮ ಅಪ್ಪ ಅಮ್ಮಂಗೆ. ಈಗಲೇ ಹೇಳ್ಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯವ್ರ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂದಿದ್ದಾರಲ್ಲ, ನಿಮ್ಮ ಮನೆಯವ್ರಿಗೆ ನೀವೇ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ನಾನು ಹೇಳಕ್ಕೆ ಹೋದ್ರೆ ನಂಗೆ ಇಷ್ಟ ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಇರಲ್ಲ. ಆಗಲೇ ತುಂಬ ಬೈತಿದ್ದಾರೆ. ಸತ್ತೋಗ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಎದುರಿಸ್ತಾರೆ. ಅದಕ್ಕೆ ನೀವೇ ಪ್ಲೀಸ್ ಹೆಂಗಾದ್ರೂ ಮಾಡಿ, ನನಗೆ ಇಷ್ಟ ಇಲ್ಲ, ನಂಗೆ ಹುಡುಗಿ ಇಷ್ಟ ಆಗಿಲ್ಲ ಅಂತ ನಿಮ್ಮ ಮನೆಯವ್ರಿಗೆ ಹೇಳಿ ಈ ಮದುವೆನ ನಿಮ್ಮ ಕಡೆಯಿಂದನೇ ನಿಲ್ಲಿಸ್ತೀರಾ ಪ್ಲೀಸ್? ಈ ಮದುವೆನೂ ಕ್ಯಾನ್ಸಲ್ಲ. ಈ ಹುಡುಗಿನಾದರೂ ನಂಗೆ ಸಿಗ್ತಾಳೆ ಅಂದ್ಕೊಂಡೆ. ನಾನೇ ಬರ್ದಲ್ಲಿ ಮದುವೆನೇ ಬರ್ದಿಲ್ಲ ಅನ್ಸುತ್ತೆ. ಹೌದಾ? ಆಯಿತು ಬಿಡಿ, ನನ್ನನ್ನು ರಿಜೆಕ್ಟ್ ಮಾಡಿಲ್ವಲ್ಲ, ನಿಮಗೆ ಮದುವೆನೇ ಇಷ್ಟ ಇಲ್ಲ ಅಂತೀರಾ. ಏನು ಮಾಡೋದು? ಆದರೂ ಒಂದು ಮಾತು ಕೇಳ್ತೀನಿ, ಮದುವೆ ಯಾಕೆ ಇಷ್ಟ ಇಲ್ಲ? ಏನಿಲ್ಲ, ಯಾಕೆಂತ ಗೊತ್ತಿಲ್ಲ, ಆದರೆ ಇವಾಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಂಗೆ ಮದುವೆ ಆದಮೇಲೆ ತುಂಬ ಚೆನ್ನಾಗಿರಬೇಕು ಅಂತ ಆಸೆ. ಅಯ್ಯೋ, ಅದಕ್ಕೇನಂತೆ, ನಮಗೆ ಬೇಕಾದಷ್ಟು ಆಸ್ತಿ ಇದೆ. ನೀನು ರಾಣಿ ಥರ ಇರ್ಬೋದು ಬಂಗಾರಿ. ನನಗೆ ನೀನು ತುಂಬ ಇಷ್ಟ ಆಗಿದ್ಯಾ. ನಿನಗೆ ನಾನು ಇಷ್ಟ ಆಗಿಲ್ವಾ? ನೀವು ಇಷ್ಟ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಅದು. ನಂಗೆ ಗೊತ್ತಿಲ್ಲ, ಆದರೆ ನಂಗೆ ಈ ಮದುವೆನೇ ಇಷ್ಟ ಇಲ್ಲ. ಹಾಂ ಸರಿ ಆಯಿತು, ನಿನಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ಆಯಿತು ಬಿಡು. ಹಾಂ, ತುಂಬ ಥ್ಯಾಂಕ್ಸ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಮತ್ತು ನನ್ನ ಮೇಲೆ ಹೇಳ್ಬಿಡಿ ಪ್ಲೀಸ್. ನಮ್ಮ ಅಪ್ಪ ಅಮ್ಮಂಗೆ ನಾನು ಹುಡುಗ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಮತ್ತು ನೀವೇ ಹೆಂಗಾದರೂ ಮಾಡಿ ಹುಡುಗಿ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳಬೇಕು ಪ್ಲೀಸ್, ಆಯಿತಾ? ಸರಿ ಆಯಿತು, ಬರ್ತೀನಿ. ಬಾಯ್. ಬಾಯ್. ಹಬ್ಬ ಸದ್ಯ ಈ ಹುಡುಗನು ಕ್ಯಾನ್ಸಲ್. ಅಮ್ಮ ಅದೆಷ್ಟು ಗಂಟೆಗಳು ಕರ್ಕೊಬರ್ತದೋ ಬರಲಿ. ಎಲ್ಲರಿಗೂ ಸೇಮ್ ಡೈಲಾಗ್ ಹೇಳಿ ಎಲ್ಲ ಮದುವೆನೂ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಯಾರು ಮದುವೆ ಆಗೋಗಿ ಅದು ಇದು ಜವಾಬ್ದಾರಿ, ಅದಕ್ಕೆ ಮನೆ ಕೆಲಸ, ಅದು ಇದು ಯಾವಳಿಗೆ ಬೇಕು ಆರಾಮಾಗಿದ್ದೀನಿ, ಹಿಂಗೆ ಇದ್ಬಿಡ್ತೀನಿ. ಹುಡುಕಿ ನಮ್ಮ ಅಪ್ಪ ಅಮ್ಮನೇ ಸುಸ್ತಾಗ್ಬಿಡ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಬಂಗಾರಿ. ನಿಮಗೆ ಮದುವೆಗೆ ಆಗೋಕ್ಕೆ ಇಷ್ಟ ಇಲ್ಲ, ನಿಮಗೆ ಗೊತ್ತು. ಮದುವೆ ಆದಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ, ಹೆಂಗಿರಬೇಕು ಅಂತ. ಅದೆಲ್ಲ ನಂಗೆ ಬೇಡಪ್ಪ, ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀನಿ. ಅದಕ್ಕೆ ಮದುವೆ ಎಲ್ಲ ಸ್ಟಾಪ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಅವ್ರನ್ನ ಮದುವೆ ಆದಾಗ ಇಷ್ಟೆಲ್ಲ ಕಷ್ಟ ಇತ್ತು. ಇವ್ರಿಗೆ ಒಳ್ಳೆ ಆಸ್ತಿ ಎಲ್ಲ ಇದೆಯಾ ಅಂತ ಆರಾಮಾಗಿರ್ಬೋದು. ಆದರೂ ಸದ್ಯಕ್ಕೆ ಬೇಡ, ಆಮೇಲೆ ನೋಡೋಣ ಆಯಿತಾ? ಅದಕ್ಕೆ ಹುಡುಗನ ಓಡಿಸ್ಬಿಟ್ಟೆ ಇಷ್ಟ ಇಲ್ಲ ಅಂತ. ಹಂಗೆ ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.